ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಇವತ್ತು ನಾವು ಬಯಾಲಜಿದಲ್ಲಿ ಅಸ್ಥಿಪಂಜರ ಟಾಪಿಕ್ ಅನ್ನು ನೋಡಾಕತ್ತಿದ್ವಿ. ಅದರಲ್ಲಿ ನಾವು ಅಪೆಂಡಿಕ್ಯುಲರ್ ದಲ್ಲಿ ಬರುವಂತಹ 126 ಮೂಳೆಗಳ ಬಗ್ಗೆ ಅಧ್ಯಯನವನ್ನ ಮಾಡೇವಿ. ಈಗ ನೆಕ್ಸ್ಟ್ ನಾವು ಬರುವಂತದ್ದು ಅಸ್ಥಿಪಂಜರದಲ್ಲಿ ಎರಡನೇ ಭಾಗ ಆಗಿರುವಂತಹ ಆಕ್ಸಿಯಲ್ ಮೂಳೆಗಳ ಬಗ್ಗೆ ನೋಡೋಣ. ಆಕ್ಸಿಯಲ್ ಮೂಳೆಗಳ 80 ಇರ್ತಾವೆ. ಅವು ಎಲ್ಲೆಲ್ಲಿ ಇರ್ತಾವು, ಆಮೇಲೆ ಎಷ್ಟು ಸಂಖ್ಯೆಗಳಲ್ಲಿ ಇರ್ತಾವು, ಅವುಗಳ ಬಗ್ಗೆ ಡಿಟೇಲ್ ಆಗಿ ನೋಡೋಣ. ನೋಡ್ರಿ, ಇಲ್ಲಿ ಹಿಂದಿನ ಕ್ಲಾಸ್ ದಲ್ಲಿ ನಾವು ನೋಡಿದ್ವಿ ಅಪ್ಪರ್ ಲಿಂಬ್ ದಲ್ಲಿ ಕೈಗಳಲ್ಲಿ 30 × 2 ಅಂದ್ರೆ 60 ಎರಡು ಕೈಗಳನ್ನ ಸೇರಿಸಿದ್ವಿ ಅಂದ್ರ 60 ಮೂಳೆಗಳಾಗ್ತವೆ. ಲೋವರ್ ಲಿಂಬ್ ಅಂತ ನಾವು ಕಾಲುಗಳಿಗೆ ಅಂತ ಅಂತೇವಿ. ಒಂದು ಕಾಲದಲ್ಲಿ 30, ಇನ್ನೊಂದು ಕಾಲಿನಲ್ಲಿ 30 ಮೂಳೆಗಳು, ಈ ರೀತಿ 60 ಮೂಳೆಗಳು, ಟೋಟಲ್ ಆಗಿ 120. ಆಮೇಲೆ ಪೆಲ್ವಿಸ್ 2 ಇರ್ತಾವೆ ಸೊಂಟದಲ್ಲಿ, ಆಮೇಲೆ ಕ್ಲಾವಿಕಲ್ 2 ಇರ್ತಾವೆ, ನಮ್ಮ ಕಾಲರ್ ಹತ್ರ ಇರ್ತಾವ ಅಂತ ಹೇಳಿದ್ದೆ. ಆಮೇಲೆ ಸ್ಕ್ಯಾಪುಲಾ 2 ಇರ್ತಾವೆ, ಇವು ಕುತ್ತಿಗೆಯ ಕೆಳಗಿನ ಭಾಗದಲ್ಲಿ ಇರ್ತಾವ ಅಂತ ಹೇಳಿದ್ದೆ. ಕುತ್ತಿಗೆಯ ಕೆಳಗಿನ ಭಾಗದಲ್ಲಿ, ಓಕೆ ರೈಟ್. ಇಲ್ಲಿ ಕುತ್ತಿಗೆ ಕೆಳಗಿನ ಭಾಗದಲ್ಲಿ ಈ ಸೈಡ್ ಇರುವಂತದ್ದು ಯಾವುದು, ಸ್ಕ್ಯಾಪುಲಾ. ಈ ಎರಡುಗಳನ್ನ ಕೂಡಿಸಿದ್ವಿ ಅಂತಂದ್ರೆ ಶೋಲ್ಡರ್ ಗ್ರಿಡಲ್ ಆಗ್ತೈತಿ ಅಂತ ನಾವು ಇಲ್ಲಿ ಹೇಳಿದ್ವಿ. ಓಕೆ, ಈಗ ನೆಕ್ಸ್ಟ್ ನಾವು ಆಕ್ಸಿಯಲ್ ಮೂಳೆಗಳನ್ನ ನೋಡೋಣ. ಆಕ್ಸಿಯಲ್ ಮೂಳೆಗಳ ಸಂಖ್ಯೆ ಎಷ್ಟಿದೆ ರೀ? ಆಕ್ಸಿಯಲ್ ಮೂಳೆಗಳ ಸಂಖ್ಯೆ 80 ಇದೆ. ಒಂದೊಂದಾಗಿ ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಒಂದನೇದಾಗಿ ಆಕ್ಸಿಯಲ್ ಮೂಳೆಗಳಲ್ಲಿ ನಾವು ಬೆನ್ನು ಮೂಳೆಗಳನ್ನ ನೋಡೋಣ. ಬೆನ್ನು ಮೂಳೆಗಳು ಟೋಟಲ್ ಆಗಿ ಎಷ್ಟಿರ್ತಾವ್ರಿ? ಬೆನ್ನು ಮೂಳೆಗಳು ಟೋಟಲ್ ಆಗಿ 26 ಇರ್ತಾವ. ಎಷ್ಟಿರ್ತಾವು? 26 ಬೆನ್ನು ಮೂಳೆಗಳು ಇರ್ತಾವೆ. ಓಕೆನಾ? ಟೋಟಲ್ ಆಗಿ ಬೆನ್ನು ಮೂಳೆಗಳು ಎಷ್ಟು? 26. ಬೆನ್ನು ಮೂಳೆಗಳು ಎಷ್ಟಿರ್ತಾವ? ಟೋಟಲ್ ಆಗಿ 26 ಮೂಳೆಗಳು. ಈ ರೀತಿ ನಮ್ಮ ಬೆನ್ನು ಇರ್ತೈತಿ. ಈ ಬೆನ್ನಿನ ನಡುವೆ ಏನಿರ್ತೈತಿ ಅಂತಂದ್ರ ಮೆದುಳು ಬಳ್ಳಿ ಇರ್ತೈತಿ. ಏನಿರ್ತೈತಿ? ಮೆದುಳು ಬಳ್ಳಿ. ಈ ಮೆದುಳು ಬಳ್ಳಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಏನಿರ್ತಾವು? ಬೆನ್ನು ಮೂಳೆಗಳು ಇರ್ತಾವು. ಈ ಬೆನ್ನು ಮೂಳೆಗಳು ಹೆಂಗಿರ್ತಾವು ಅಂತಂದ್ರ ಇರ್ರೆಗ್ಯುಲರ್ ಇರ್ತಾವ. ಇರ್ರೆಗ್ಯುಲರ್ ಅಂತಂದ್ರ ಏನು? ಒಂದೇ ಸಮಾನ ರೀತಿಯಲ್ಲಿ ಬೆನ್ನು ಮೂಳೆಗಳು ಇರಂಗಿಲ್ಲ. ಕೆಲವೊಂದಿಷ್ಟು ಚಿಕ್ಕದಿರ್ತಾವು, ಕೆಲವೊಂದಿಷ್ಟು ದೊಡ್ಡದು, ಕೆಲವೊಂದಿಷ್ಟು ಮೀಡಿಯಂ ಸೈಜ್, ಈ ರೀತಿ ಏನಿರ್ತಾವು ಅಂತಂದ್ರ ಬೆನ್ನು ಮೂಳೆಗಳು ಇರ್ತಾವೆ. ಇದರಲ್ಲಿ ಭಾಗಗಳನ್ನ ಮಾಡಿರ್ತಾರೆ ಬೆನ್ನು ಮೂಳೆಗಳಲ್ಲಿ. ಇಲ್ಲಿ ಮೊದಲು ಏನೈತ್ಲಾ, ಇಲ್ಲಿ 7 ಮೂಳೆಗಳ ಒಂದು ಗುಂಪು ಇರ್ತೈತಿ. ಇದಕ್ಕೆ ನಾವ್ ಏನಂತ ಹೇಳಿ ಕರಿತೀವಿ? ಸರ್ವಿಕಲ್ ಅಂತ ಹೇಳಿ ಕರಿತೀವಿ. ಆಮೇಲೆ ಇಲ್ಲಿ 1ನೇ ಮೂಳೆ ಏನಿರ್ತೈತಿ, ಇದನ್ನ ನಾವು ಅಟ್ಲಾಸ್ ಅಂತ ಹೇಳಿ ಕರಿತೇವೆ. ಏನಂತೇವಿ? ಅಟ್ಲಾಸ್ ಅಥವಾ C1 ಅಂತ ಹೇಳಿ ಕೂಡ ಕರಿತೀವಿ. ಸಿ ಅಂತಂದ್ರೆ ಏನು? ಸರ್ವಿಕಲ್. ಸರ್ವಿಕಲ್ ಏನು? ಬೆನ್ನು ಮೂಳೆ ಮೇಲಿದೆಯಲ್ಲ, ಇಲ್ಲಿ ಮೇಲಿನಿಂದ ಏನ್ ಪ್ರಾರಂಭ ಆಗ್ತೈತಿ ಬೆನ್ನು ಮೂಳೆ, ಇದು 1ನೇ ಮೂಳೆ ಏನಿರ್ತೈತಿ ಅದನ್ನ ನಾವು ಅಟ್ಲಾಸ್ ಅಂತ ಹೇಳಿ ಕರಿತೀವಿ ಅಥವಾ C1 ಅಂತ ಹೇಳಿ ಕರಿತೀವಿ. ಈ ಒಂದು 7 ಮೂಳೆಗಳ ಗುಂಪು ಏನಿರ್ತೈತಿ ಅದಕ್ಕೆ ಸರ್ವಿಕಲ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಏನು ಬೆನ್ನು ಮೂಳೆಗಳಿರ್ತಾವೆ, ಬೆನ್ನು ಮೂಳೆಗಳ ನಡುವೆ ಏನಿರ್ತೈತಿ? ಮೆದುಳು ಬಳ್ಳಿ ಹಾದು ಹಿಂಗ ಹೋಗಿರ್ತೈತಿ. ಇದು ಮೆದುಳು ಬಳ್ಳಿ ಅಂದ್ರೆ ಏನು? ಅದು ನಾವು ಮೆದುಳು ಪಾಠ ಅಂತಂದ್ರೆ ನರ್ವಸ್ ಸಿಸ್ಟಮ್ ಏನ್ ಪಾಠ ನೋಡ್ತಿರ್ತೇವಿ ಅದರಲ್ಲಿ ನಾವು ನೋಡೋಣ. ಟೋಟಲ್ ಆಗಿ ಬೆನ್ನು ಮೂಳೆಗಳು ಎಷ್ಟು? 26 ಬೆನ್ನು ಮೂಳೆಗಳು ಇದರಲ್ಲಿ ನಾವು ನೋಡ್ತೇವೆ. ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಎಷ್ಟಿರ್ತಾವಿವ? ಚಿಕ್ಕ ಮಕ್ಕಳಲ್ಲಿ ಇವು 33 ಇರ್ತಾವ. ಚಿಕ್ಕ ಮಕ್ಕಳಲ್ಲಿ ಬೆನ್ನು ಮೂಳೆಗಳು ಎಷ್ಟಿರ್ತಾವು? 33. ಯಾವಾಗ ಒಂದು ಮಗು ಜನ್ಮ ತಾಳ್ತೈತಿ ಅವಾಗ ಅದರಲ್ಲಿ ಬಹಳ ಮೆದುಳು ಏನಿರ್ತಾವು? ಮೂಳೆಗಳಿರ್ತಾವ. ಬಹಳಷ್ಟು ಏನಿರ್ತಾವು? ಮೂಳೆಗಳಿರ್ತಾವ. ಟೋಟಲ್ ಆಗಿ ಈಗ ನಮ್ಮಲ್ಲಿ ಎಷ್ಟಿದಾವು ಮೂಳೆಗಳು? 206 ಮೂಳೆಗಳಿದಾವು. ಟೋಟಲ್ ನಮ್ಮಲ್ಲಿ ಮೂಳೆಗಳು 206. ಬಟ್ ಮಗು ಹುಟ್ಟಿದಾಗ 270ರಿಂದ 300 ಮೂಳೆಗಳು ಆ ಮಗುವಿನಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಇಲ್ಲಿಯೂ ಹೆಚ್ಚಿರ್ತಾವ. ಎಷ್ಟಿರ್ತಾವು? ಟೋಟಲ್ ಆಗಿ ನಮ್ಮಲ್ಲಿ ಇರುವಂತದ್ದು ಈಗ 26. ಬಟ್ ಚಿಕ್ಕ ಮಕ್ಕಳಲ್ಲಿ ಮಗುವಿನಲ್ಲಿ ಎಷ್ಟಿರ್ತೈತಿ? 33 ಬೆನ್ನು ಮೂಳೆಗಳು ಇದರಲ್ಲಿ ಇರ್ತಾವ. ಓಕೆನಾ? ಈ ಬೆನ್ನು ಮೂಳೆಗಳ ಅರ್ಥ ಆಗಿತ್ತು ಅಂತಂದ್ರ ಈಗ ನೆಕ್ಸ್ಟ್ ನಾವ್ ಏನ್ ಮಾಡೋಣ? ಇದೇನ್ರಿ ಹೋಗ್ತಾ ಇಲ್ಲಲ್ಲ ಇದು? ಹೋಯ್ತಲ್ಲ. ಬೆನ್ನು ಮೂಳೆಗಳನ್ನ ನಾವೇನ್ ಮಾಡೋಣ? ಈ ಸೈಡ್ ದಲ್ಲಿ ಇಡೋಣ. ಓಕೆ, ಬೆನ್ನು ಮೂಳೆಗಳು ಇಲ್ಲಿ ನೋಡಿದೀವಿ ನಾವು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ ಇದರಲ್ಲಿ? ಬೆನ್ನು ಮೂಳೆಗಳು ಆದ್ಮೇಲೆ
ನೆಕ್ಸ್ಟ್ ನಾವೇನ್ ನೋಡೋಣ ಇದರಲ್ಲಿ, ಬೆನ್ನು ಮೂಳೆಗಳು 26 ಅದು. ಈಗ ನೆಕ್ಸ್ಟ್ ಎದೆಯ ಭಾಗದಲ್ಲಿ, ನೆಕ್ಸ್ಟ್ ಯಾವುದು, ಎದೆಯ ಭಾಗದಲ್ಲಿ. ಎದೆಯ ಭಾಗದಲ್ಲಿ ಎಷ್ಟು ಮೂಳೆಗಳು ಇದಾವ ಅಂತ ಹೇಳಿ ಕೇಳಿದ್ರು ಅಂತಂದ್ರ, ಎಷ್ಟು ಮೂಳೆಗಳು ಇರ್ತಾವ ಇದರಲ್ಲಿ, 25 ಮೂಳೆಗಳು ಇರ್ತಾವ. ಎದೆಯ ಭಾಗದಲ್ಲಿ ಎಷ್ಟು ಮೂಳೆಗಳು ಇದಾವು, 25 ಮೂಳೆಗಳು ಇರ್ತಾವ. ಇದರಲ್ಲಿ ಮುಖ್ಯವಾಗಿ ಏನಿರ್ತೈತಿ ಅಂತಂದ್ರ ರಿಬ್ಸ್ ಗಳು ಇರ್ತಾವ. ಇವುಗಳಿಗೆ ಕನ್ನಡದಲ್ಲಿ ನಾವು ಪಕ್ಕೆಲುಬು, ಪಕ್ಕೆಲುಬುಗಳು ಅಂತ ಹೇಳಿ ಕರಿತೀವಿ. ಪಕ್ಕೆಲುಬುಗಳ ಸಂಖ್ಯೆ ಎಷ್ಟಿರ್ತೈತಿ, 24 ಇರ್ತೈತಿ. ಸೊ ಇದು ಯಾವ ರೀತಿ ತಯಾರಾಗಿರ್ತಾವು ಪಕ್ಕೆಲುಬುಗಳು, ಸೊ ಈ ರೀತಿ ನೋಡ್ರಿ, ಈ ರೀತಿ ಏನಿರ್ತಾವು ಪಕ್ಕೆಲುಬುಗಳು. ಟೋಟಲ್ ಆಗಿ 24 ಇರ್ತಾವ. ಓಕೆ, ಟೋಟಲ್ ಆಗಿ ಎಷ್ಟಿರ್ತಾವ ಇವ, 24 ಪಕ್ಕೆಲುಬುಗಳು ಇರ್ತಾವ. ಈಗ ಇಲ್ಲಿ ಈ ಪಕ್ಕೆಲುಬುಗಳ ನಡುವೆ ಒಂದೇನಿರ್ತೈತಿ ಅಂತಂದ್ರ ಈ ರೀತಿ ಒಂದು ಮೂಳೆ ಇರ್ತೈತಿ, ಅದು ಜಾಯಿಂಟ್ ಆಗಿರ್ತೈತಿ. ಸೊ ನೀವು ಎದೆ ಭಾಗದಲ್ಲಿ ಇಲ್ಲಿ ಟಚ್ ಮಾಡಿ ನೋಡಿದ್ರಿ ಅಂತಂದ್ರ ಇಲ್ಲಿ ಒಳಗ ಕೈ ಹೋಗಂಗಿಲ್ಲ. ಇಲ್ಲಿ ಏನ್ ಹತ್ತೈತಿ ಹೇಳ್ರಿ, ಇಲ್ಲಿ ಈ ಸೈಡ್ ದಲ್ಲಿ ಗಟ್ಟಿ ಗಟ್ಟಿ ಹತ್ತೈತಿ. ಸೊ ಆ ಒಂದು ಮೂಳೆಗೆ ನಾವು ಏನಂತ ಹೇಳಿ ಕರಿತೀವಿ, ಈ ಮೂಳೆಗೆ ಸ್ಟೆರ್ನಮ್ ಅಂತ ಹೇಳಿ ಕರಿತೀವಿ. ಯಾವ್ದಿದು, ಸ್ಟೆರ್ನಮ್ ಮೂಳೆ. ಸ್ಟೆರ್ನಮ್ ಮೂಳೆ ಎಲ್ಲಿ ಕಂಡು ಬರ್ತೈತಿ, ಅದು ಎದೆಯ ಭಾಗದಲ್ಲಿ ಕಂಡು ಬರ್ತೈತಿ. ಆಮೇಲೆ ಪಕ್ಕೆಲುಬುಗಳು ಎಲ್ಲಿ ಕಂಡು ಬರ್ತಾವು, ಎದೆಯ ಭಾಗದಲ್ಲಿ. ಎದೆಯ ಭಾಗದಲ್ಲಿ ಟೋಟಲ್ ನಾವು ಏನ್ ಮಾಡ್ತೇವಿ, ಈ 24 ಪಕ್ಕೆಲುಬುಗಳು ಮತ್ತು ಸ್ಟೆರ್ನಮ್ ಅನ್ನುವಂತಹ ಒಂದು ಮೂಳೆ, ಇವು ಎಲ್ಲವುಗಳನ್ನ ಕೂಡಿಸಿ ಎದೆಯ ಭಾಗದಲ್ಲಿ 25 ಮೂಳೆಗಳು ಅಂತ ಹೇಳಿ ನಾವು ಇಲ್ಲಿ ಹೇಳ್ತೇವೆ. ಸೊ ಈಗ ಇಲ್ಲಿ 2 ಮೂಳೆಗಳು, ಈ ಸೈಡ್ ದಿಂದ 2, ಈ ಸೈಡ್ ದಿಂದ 2 ಮೂಳೆಗಳು, ಇವು ಜಾಯಿಂಟ್ ಆಗಿರಂಗಿಲ್ಲ. ಇವುಗಳಿಗೆ ನಾವು ಏನಂತ ಹೇಳಿ ಕರಿತೀವಿ, ಫ್ಲೋಟಿಂಗ್ ರಿಬ್ಸ್, ತೇಲುವ ಪಕ್ಕೆಲುಬುಗಳು. ತೇಲುವ ಪಕ್ಕೆಲುಬುಗಳು. ತೇಲುವ ಪಕ್ಕೆಲುಬುಗಳು ಎಷ್ಟಿರ್ತಾವ, 4 ಇರ್ತಾವ. ಸೊ ಈ ಕಡೆಯಿಂದ 2, ಈ ಸೈಡ್ ದಿಂದ 2 ಇರ್ತಾವ. ಓಕೆನಾ. ಸೊ ಇವು 4 ಫ್ಲೋಟಿಂಗ್ ರಿಬ್ಸ್. ಈಗ ಹಾವನ್ನ ನೋಡಿದ್ರೆ ನೀವು, ಹಾವಿನಲ್ಲಿ ಎಲ್ಲಾನು ಕೂಡ ಎಂತಾವ್ ಮೂಳೆಗಳು ಇರ್ತಾವು ಅಂತಂದ್ರ ಫ್ಲೋಟಿಂಗ್ ರಿಬ್ಸ್ ಇರ್ತಾವ. ಹಾವಿನಲ್ಲಿ ಎಂತ ಮೂಳೆ ಇರ್ತಾವೋ ಎಲ್ಲವೂ ಕೂಡ ಇಂತ ಫ್ಲೋಟಿಂಗ್ ರಿಬ್ಸ್ ನ ಇರ್ತಾವ. ಅದ್ರ ಸಲುವಾಗಿ ಹಾವು ಏನ್ ಬೇಕಾದ್ರೂ ನುಂಗಬಹುದು ಅದು. ಸೊ ಈಗ ಅದ್ರ ಬಾಯಿ ಇಷ್ಟ ಇರ್ತೈತಿ, ಅದ್ರ ಹೊಟ್ಟೆ, ಅದ್ರದ್ದು ಸೈಜ್ನು ಕೂಡ ಇಷ್ಟ ಇರ್ತೈತಿ. ಬಟ್ ಇಷ್ಟು ದೊಡ್ಡದಾಗಿರುವಂತಹ ಒಂದು ಪ್ರಾಣಿ ಅಥವಾ ಏನಾರ ಇತ್ತು ಅಂತಂದ್ರ ಅದನ್ನ ಏನ್ ಮಾಡ್ತೈತಿ, ಅದು ನುಂಗುತೈತಿ, ಒಳಗ್ ಹೊಟ್ಯಾಗನು ಕೂಡ ಆರಾಮಾಗಿ ಒಳಗ್ ಹೋಗ್ತೈತಿ. ಯಾಕೆ ಹೇಳ್ರಿ, ಈ ಫ್ಲೋಟಿಂಗ್ ರಿಬ್ಸ್ ಗಳು ಏನ್ ಮಾಡ್ತಾವು ಅಂತಂದ್ರ ಒಳಗಡೆ ಏನಾದ್ರೂ ಬಂತು ಅಂತಂದ್ರ ಅವ್ ಏನಾಗ್ತಾವು, ಅಡಾಗ್ಲಾಗ್ತಾವ. ಅಂದ್ರೆ ಹಿಂಗ ಪಸರಿಸ್ತಾವ. ಯಾವ್ದು, ಫ್ಲೋಟಿಂಗ್ ರಿಬ್ಸ್ ಒಳಗ್ ಹೋಗ್ಲಿಕ್ಕೆ ಸಹಾಯಕಾರಿ ಆಗ್ತದೆ. ಬಟ್ ನಮ್ಮಲ್ಲಿ ಯಾಕೆ ಇವು ಫ್ಲೋಟಿಂಗ್ ರಿಬ್ಸ್ ಇರ್ತಾವು ಅಂತಂದ್ರ ಹೊಟ್ಟೆ ಮುಂದ್ ಬರೋ ಸಲುವಾಗಿ. ಹೊಟ್ಟೆ ಮುಂದ್ ಬರೋ ಸಲುವಾಗಿ ಏನು ಅಂತಂದ್ರೆ ಫ್ಲೋಟಿಂಗ್ ರಿಬ್ಸ್ ಗಳು ಏನಾಗ್ತಾವ, ಇವು ಸಹಾಯಕಾರಿ ಆಗ್ತಾವ. ಒಂದ್ ವೇಳೆ ಫ್ಲೋಟಿಂಗ್ ರಿಬ್ಸ್ ಗಳು ಕೂಡ ಜಾಯಿಂಟ್ ಆಗ್ತಿದ್ದು ಅಂತಂದ್ರೆ ಹೊಟ್ಟೆ ಅಷ್ಟು ಸರಿಯಾಗಿ ಬರ್ತಿರಾಕಿಲ್ಲ. ಈಗ ನೋಡ್ರಿ, ಬಹಳ ಸುಖಿ ಮನುಷ್ಯ ಅಂತ, ಸುಖಿ ವ್ಯಕ್ತಿ ಅಂತ ಹೇಳ್ತಾರ. ಯಾರಿಗೆ ಹೊಟ್ಟೆ ಯಾರ್ದು ಬಂದಿರ್ತೈತಿ ಅವ್ರಿಗೆ ಬಹಳ ಸುಖಿ ಮನುಷ್ಯ ಅಂತ ಹೇಳ್ತಾರ. ಕುಂತ್ ಆರಾಮ್ ಮಾಡಿ ಹೊಟ್ಟೆ ಬಂದಿರ್ತೈತಿ ನಿಮ್ಗೆ, ಹೌದಾ. ಸೊ ಫ್ಲೋಟಿಂಗ್ ರಿಬ್ಸ್ ಗಳು ಏನ್ ಮಾಡ್ತಾವ, ನಮ್ಗ ಹೊಟ್ಟೆ ಮುಂದೆ ಬರ್ಲಿಕ್ಕೆ ಸಹಾಯಕಾರಿ ಆಗ್ತಾವ. ಹಾವಿನಲ್ಲಿ ಏನಿರ್ತಾವು, ಎಲ್ಲವೂ ಕೂಡ ಫ್ಲೋಟಿಂಗ್ ರಿಬ್ಸ್ ಗಳು ಕಂಡು ಬರ್ತಾವ. ಎದೆಯ ಭಾಗದಲ್ಲಿ 25 ಮೂಳೆಗಳು, ರಿಬ್ಸ್ ಗಳು, ಪಕ್ಕೆಲುಬುಗಳು 24 ಇರ್ತಾವ. ಆಮೇಲೆ ನಡುವು ಒಂದೇನ್ ಜಾಯಿಂಟ್ ಇರ್ತೈತಿ ಈ ಸೈಡ್ ದಲ್ಲಿ, ಅದಕ್ಕೆ ಏನಂತ ಕರಿತೀವಿ, ಸ್ಟೆರ್ನಮ್ ಮೂಳೆ ಅಂತ ಕರಿತೀವಿ. ಟೋಟಲ್ ಆಗಿ 25 ಮೂಳೆಗಳು. ಸೊ ಎಷ್ಟಾದ್ರು ನೋಡ್ರಿ, ಈಗ ಇಲ್ಲಿ ನಾವು 26 ಏನ್ ನೋಡಿದ್ವಿ, ಬೆನ್ನು ಮೂಳೆಗಳು ನೋಡಿದ್ವಿ. ಆಮೇಲೆ ಇವು 25, ಎಷ್ಟಾದ್ವು ಇವ 51 ಮೂಳೆಗಳಾದವು. ಸೊ ಟೋಟಲ್ ಆಗಿ ಎಷ್ಟಿದಾವು, ಆಕ್ಸಿಯಲ್ ಮೂಳೆಗಳು 80 ಇದಾವು. ಇದರಲ್ಲಿ 51 ನಾವು ತೆಗೆದಿವಿ ಅಂತಂದ್ರ ಎಷ್ಟು ಉಳಿತಾವು, 29 ಮೂಳೆಗಳು. ಈ 29 ಮೂಳೆಗಳು ಎಲ್ಲಿರ್ತಾವ, ಇವ ತಲೆಯ ಭಾಗದಲ್ಲಿ. ಯಾವ ಭಾಗದಲ್ಲಿ, ತಲೆಯ ಭಾಗ. ತಲೆಯ ಭಾಗ ಅಂತಂದ್ರೆ ಏನ್ ಹೇಳ್ರಿ, ಇದೈತಲ್ಲ ಇಲ್ಲಿಂದ ಹಿಂಗ ಪೂರ್ತಿ ಹಿಡಿದು ಇದೆಲ್ಲದಕ್ಕೂ ಏನಂತೇವ್ ನಾವ, ತಲೆಯ ಭಾಗ. ಇದೆಲ್ಲಾನು ಕೂಡ ಏನ್ ಇದಕ್ಕ ತಲೆಯ ಭಾಗ ಅಂತ ಕರಿತೀವಿ. ಇಷ್ಟರೊಳಗನ ಇದೇನೈತಲ್ಲ, ಇಲ್ಲಿಂದ ಹಿಡಿದ ಹಿಂಗ ಹಿಂದಿನವರೆಗೆ ಇದು ಪೂರ್ತಿ ಇಲ್ಲಿ ಎಷ್ಟಿರ್ತಾವು, ಟೋಟಲ್ ಆಗಿ 29 ಮೂಳೆಗಳು ಇರ್ತಾವ. ಸೊ ಈಗ ನಾವು ನೆಕ್ಸ್ಟ್ ತಲೆಯ ಭಾಗದಲ್ಲಿ ನೋಡೋಣ. ತಲೆಯ ಭಾಗದಲ್ಲಿ ಎಷ್ಟಿದಾವ್ರಿ ಮೂಳೆಗಳು, 29 ಮೂಳೆಗಳು ಎಲ್ಲಿದಾವು, ತಲೆಯ ಭಾಗದಲ್ಲಿ ಇದಾವ. ಈಗ ಈ ತಲೆಯ ಭಾಗದಲ್ಲಿ ಏನ್ 29 ಮೂಳೆಗಳು ಇದಾವಲ್ಲ, ಇದ್ರಲ್ಲಿ ಏನೇನ್ ಬರ್ತಾವು ಅಂತಂದ್ರ, ಒಂದೇದ್ ಯಾವ್ದು ಬರ್ತೈತಿ ಇದ್ರಲ್ಲಿ,
ಕಿವಿಯೊಳಗೆ ಎಷ್ಟ್ ಇರ್ತಾವು? ಕಿವಿ ಎಷ್ಟ್ ಅದಾವ್ರಿ? ನಿಮ್ಮ ಕಿವಿ 2 ಕಿವಿ ಇದಾವು. ಒಂದು ಕಿವಿಯಲ್ಲಿ 3 ಮೂಳೆಗಳು ಅಂತಂದ್ರೆ ಟೋಟಲ್ ಆಗಿ 6 ಮೂಳೆಗಳು ಕಿವಿಯಲ್ಲಿ ಇರ್ತಾವ. ಇಲ್ಲಿ 3 ಮೂಳೆ ಇರ್ತಾವು ಒಳಗಡೆ, ಇಲ್ಲಿ 3 ಮೂಳೆಗಳು ಇರ್ತಾವು. ಸೊ ಆ 3 ಮೂಳೆಗಳಿಗೆ ಏನಂತ ಹೇಳಿ ಕರಿತೀವಿ ನಾವ? ಮಿಸ್ ಅಂತ ಹೇಳಿ ಕರಿತೀವಿ. ಯಾರ್ ಮಿಸ್? ಮಿಸ್ ಮಾಡ್ತಾರಲ್ಲ ನೀವು? ಬಹಳ ಮಿಸ್ ಮಾಡಾಕತ್ತೇನಿ, ಊಟ ಹೋಗಾವಲ್ತು, ಅದಾಯ್ತು ಇದಾಯ್ತು, ನನಗೇನು ಮಾಡಕ್ ಆಗವಲ್ತು. ಮಿಸ್ ಮಾಡೋದು. ಓಕೆ, ಮಿಸ್ ನೆನಪಿಟ್ಕೋರಿ. ಎಲ್ಲಿ? ಕಿವಿಯಲ್ಲಿ ಇರ್ತಾವು 3 ಮೂಳೆಗಳು, ಅವುಗಳಿಗೆ ಮಿಸ್ ಅಂತ ಹೇಳಿ ಕರಿತೀವಿ. ಯಮದಿಂದ ಮೆಲಿಯಸ್. ಯಮದಿಂದ ಮೆಲಿಯಸ್. ಯಮದಿಂದ ಮೆಲಿಯಸ್. ಈ ಆಯ್ದಿಂದ ಇಂಕಸ್. ಎಸ್ ದಿಂದ ಸ್ಟೆಫಿಸ್. ಎಸ್ ದಿಂದ ಸ್ಟೆಫಿಸ್. ಮೆಲಿಯಸ್ ಇರುವಂತಹ ಮೂಳೆ ಇದು ಬಹಳ ನಾಜೂಕು ಆಗಿರುವಂತದ್ದು. ನಾಜೂಕು ಅಂತಂದ್ರೆ ಬಹಳ ವೀಕ್ ಆಗಿರುವಂತಹ ಒಂದು ಮೂಳೆ ಆಗಿರ್ತೈತಿ. ಸ್ಟೆಫಿಸ್ ಇದು ನಮ್ಮ ಶರೀರದೊಳಗನ ಅತಿ ಚಿಕ್ಕ ಮೂಳೆ. ಅತಿ ದೊಡ್ಡ ಮೂಳೆ ಯಾವ್ದು ಹೇಳ್ರಿ ನೋಡೋಣ, ಕಮೆಂಟ್ ಮಾಡಿ ನನಗೆ. ಅತಿ ದೊಡ್ಡ ಮೂಳೆ ಯಾವುದು? ಕಮೆಂಟ್ ಮಾಡಿ ಹೇಳ್ರಿ. ಹಿಂದಿನ ಕ್ಲಾಸ್ ದಲ್ಲಿ ಹೇಳಿ ನಾನು ಅತಿ ದೊಡ್ಡ ಮೂಳೆ ಯಾವುದು ಅಂತ ಹೇಳಿ. ಅತಿ ಚಿಕ್ಕ ಮೂಳೆ ಯಾವುದು? ಸ್ಟೆಫಿಸ್ ಇರ್ತೈತಿ. ಇದು ಎಲ್ಲಿ ಇರ್ತೈತಿ? ಕಿವಿಯ ಭಾಗದಲ್ಲಿ ಇರ್ತೈತಿ. ಓಕೆ, ಮಿಸ್. ಎಮ್ ದಿಂದ ಮೆಲಿಯಸ್, ಐ ದಿಂದ ಇಂಕಸ್, ಎಸ್ ದಿಂದ ಸ್ಟೆಫಿಸ್. ಸೊ ಇವು 3 ಮೂಳೆಗಳು ಇಲ್ಲಿ ಕಿವಿಯಲ್ಲಿ ಕಂಡು ಬರ್ತಾವ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮೂಳೆ ಇರ್ತೈತಿ. ಆ ಮೂಳೆ ಏನು ಅಂತಂದ್ರೆ ಹಯಾಯ್ಡ್ ಅಂತ ಹೇಳಿ ಹೇಳ್ತೇವೆ. ಹಯಾಯ್ಡ್ ಮೂಳೆ ಇದು ಎಲ್ಲಿ ಇರ್ತೈತಿ ಅಂತಂದ್ರ ತಲೆಯ ಕೆಳಗೆ ಹಾಗೂ ಗಂಟಲಿನ ಮೇಲೆ. ತಲೆಯ ಕೆಳಗೆ ಮತ್ತು ಗಂಟಲಿನ ಮೇಲೆ ಇರ್ತೈತಿ ಒಂದು ಮೂಳೆ, ಅದನ್ನ ಹಯಾಯ್ಡ್ ಮೂಳೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ನೀವು ಕೈ ಹಚ್ಚಿರಿ ಅಂತಂದ್ರ ಇಲ್ಲಿ ಒಂದು ಮೂಳೆ ತರ ಕಾಣ್ತೈತಿ ನಿಮಗ. ಒಂದು ಮೂಳೆ ತರ ಇಲ್ಲಿ ಇರ್ತೈತಿ. ಇದು ನೋಡಿ ಭಾಗ. ಸೊ ಇದು ಯಾವುದು ಅಂತಂದ್ರ ಹಯಾಯ್ಡ್ ಮೂಳೆ ಇರ್ತೈತಿ. ಅದು ಹಯಾಯ್ಡ್ ಮೂಳೆ ಈ ಭಾಗದೊಳಗನೆ ಇರ್ತೈತಿ. ಸೊ ಹಯಾಯ್ಡ್ ಮೂಳೆ ಏನು ಅಂತಂದ್ರ ನೋಡ್ರಿ, ಯಾವಾಗ ಒಬ್ಬ ವ್ಯಕ್ತಿಗೆ ನೇಣ್ ಹಾಕಾಕ್ ಹೋಗ್ತಾರ, ಸೊ ಅವಾಗ ಆ ಟೈಮ್ದಲ್ಲಿ ಅಲ್ಲಿ ಜೈಲರ್ ಇರ್ತಾರು, ಯಾರು ಇರ್ತಾರಲ್ಲ ಅವರು ನೇನ್ ಏನ್ ಇರ್ತೈತಿ ಆ ನೇನನ್ನ ಕರೆಕ್ಟ್ ಆಗಿ ಹಯಾಯ್ಡ್ ಮೂಳೆ ಮುರಿಯುವ ಹಂಗ ಹಾಕ್ತಾರ ಅವ್ರು. ಯಾವಾಗ ಹಿಂಗ್ ಜಗ್ತಾರ, ಖಡಕ್ ಅಂತ ಹೇಳಿ ಜಗ್ಗಿದ ಮೇಲೆ ನೇನ್ ಹಾಕಿರ್ತಾರು, ಒಳಗ್ ಹಿಂಗ್ ಹೋಗ್ಬಿಡ್ತಾನ. ಸೊ ಒಳಗ್ ಹೋದ ತಕ್ಷಣ ಏನಾಗ್ತೈತಿ, ಇಲ್ಲಿರುವಂತ ಹಯಾಯ್ಡ್ ಮೂಳೆ ಮುರಿತೈತಿ. ಹಯಾಯ್ಡ್ ಮೂಳೆ ಮುರಿದ ತಕ್ಷಣ ಆ ವ್ಯಕ್ತಿಯ ಸಾವು ಆಗ್ತೈತಿ. ಒಂದ್ ವೇಳೆ ಸರಿಯಾಗಿ ಇಲ್ಲಿ ಹಯಾಯ್ಡ್ ಮೂಳೆಗೆ ಆ ಹಗ್ಗವನ್ನ ಹಾಕ್ಲಿಲ್ಲ, ನೀವು ಎಲ್ಲಾರ ಬೇರೆ ಕಡೆ ಏನಾರ ಹಾಕಿರಿ ಅಂತಂದ್ರ ಬೇಗ ಸಾಯಂಗಿಲ್ಲ. ನಾವು ತಡ 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 ಮಾಡ್ತಾನ, ಬಾಳ ಒದ್ದಾಡ್ತಾನ. ಅವ್ನ್ ಪ್ರಾಣ ಹೋಗಾಕ್ ಬಹಳ ತ್ರಾಸ ಆಗ್ತೈತಿ. ಅವ್ನ್ ಪ್ರಾಣ ಹೋಗಾಕ್ ತ್ರಾಸ ಆಗ್ಬಾರ್ದು, ಅದ್ರ ಸಲುವಾಗಿ ಅವಂಗ ಏನ್ ಮಾಡ್ತಾರೋ ಹಯಾಯ್ಡ್ ಮೂಳೆ ಮುರಿಯುವ ಹಂಗನ ಏನ್ ಮಾಡ್ತಾರೋ ಹಗ್ಗವನ್ನ ಸೆಟ್ ಮಾಡಿ ಅವನಿಗೆ ನೇಣು ಕೊಡ್ತಾರ. ಹಯಾಯ್ಡ್ ಮೂಳೆ ಇದು. ಓಕೆ, ಸೊ ಇದು ಎಷ್ಟಿರ್ತೈತಿ? ಹಯಾಯ್ಡ್ ಮೂಳೆ 1 ಇರ್ತೈತಿ. ಇದು ಎಷ್ಟಿರ್ತೈತಿ? ಹಯಾಯ್ಡ್ ಮೂಳೆ 1 ಇರ್ತೈತಿ. ಸೊ ಇಲ್ಲಿ ಕಿವಿಯಲ್ಲಿ 6, ಹಯಾಯ್ಡ್ ಮೂಳೆ 1 ಎಷ್ಟಾದ್ರು? ಟೋಟಲ್ ಆಗಿ 7 ಮೂಳೆಗಳಾದ್ರು. ಸೊ ಇದರಲ್ಲಿ 7 ಮೂಳೆಗಳನ್ನ ನಾವು ತೆಗೆದ್ವಿ ಅಂತಂದ್ರ ಎಷ್ಟು ಉಳಿದು? ಈಗ 7 ಮೂಳೆ ತೆಗೀರಿ, ಎಷ್ಟು ಉಳಿತು? 22 ಮೂಳೆಗಳು ಉಳಿತಾವು. ಈ 22 ಮೂಳೆಗಳು ಯಾವ ಮೂಳೆಗಳು ಅಂತಂದ್ರ ತಲೆ ಬುರುಡೆ ಮೂಳೆಗಳು ಇವು. ತಲೆ ಬುರುಡೆ. ತಲೆ ಬುರುಡೆಯಲ್ಲಿ ಈ ಮೂಳೆಗಳನ್ನ ಕೌಂಟ್ ಮಾಡಂಗಿಲ್ಲ. ತಲೆ ಬುರುಡೆಯಲ್ಲಿ ಯಾವ ಮೂಳೆಗಳನ್ನ ಎನಿಸಂಗಿಲ್ಲ ಅಂತಂದ್ರ ಕಿವಿಯಲ್ಲಿರುವ 6 ಮೂಳೆಗಳು ಮತ್ತೊಂದು ಹಯಾಯ್ಡ್ ಮೂಳೆಯನ್ನ, ಇವುಗಳನ್ನ ತಲೆ ಬುರುಡೆಯಲ್ಲಿ ಎನಿಸುವುದಿಲ್ಲ. ತಲೆ ಬುರುಡೆಯಲ್ಲಿ ಎಷ್ಟು ಮೂಳೆಗಳಿದಾವು ಅಂತ ಹೇಳಿ ಕೇಳಿದ್ರೆ 22 ಮೂಳೆಗಳು. ತಲೆಯ ಭಾಗದಲ್ಲಿ ಎಷ್ಟು ಮೂಳೆಗಳಿದಾವು ಅಂತ ಹೇಳಿ ಕೇಳಿದ್ರೆ 29 ಮೂಳೆಗಳು ಇರ್ತವೆ. ಈಗ ಇಲ್ಲಿ ತಲೆ ಬುರುಡೆಯಲ್ಲಿ ಇರುವ 22 ಮೂಳೆಗಳು ಏನಿದಾವಲ್ಲ, ಇವುಗಳನ್ನ ನಾವು ನೋಡೋಣ. ಇದರಲ್ಲಿ ಈ ತಲೆ ಬುರುಡೆಯಲ್ಲಿ ತಲೆಯ ಮೇಲೆ 8 ಮೂಳೆಗಳಿರ್ತಾವು. ಇವು ನಮ್ಮ ಮೆದುಳನ್ನ ರಕ್ಷಣೆ ಮಾಡ್ತಾವು. ಮೆದುಳು ರಕ್ಷಣೆ ಮಾಡ್ತಾವು. ಇವುಗಳಿಗೆ ನಾವು ಕ್ರೇನಿಯಂ ಅಂತ ಹೇಳಿ ಕರಿತೀವಿ. ಕ್ರೇನಿಯಂ ಮೂಳೆಗಳು. ಯಾವ ಮೂಳೆಗಳು ಇವ?
ಕ್ರೇನಿಯಂ ಮೂಳೆಗಳು. ಕ್ರೇನಿಯಂ ಮೂಳೆಗಳು ಎಲ್ಲಿರ್ತಾವು? ಇಲ್ಲಿ ಮೇಲಿನ ಸೈಡ್. ಸೊ ನೋಡ್ರಿ, ಇಲ್ಲಿ ಹಿಂದೇನಿತ್ಲ ನಮ್ಮ ತಲೆ, ಈ ಭಾಗದಿಂದ ಹಿಡಿದು ಇಲ್ಲಿವರೆಗೆ. ಸೊ ಇಲ್ಲಿವರೆಗೆ ಏನಿರ್ತಾವಲ್ಲ, ಇವುಗಳಿಗೆ ಏನಂತ ಕರಿತೀವಿ ನಾವು? ಇಲ್ಲಿಂದ ಹಿಡಿದ ಇಲ್ಲಿ ತಕ ಏನಿರ್ತಾವಲ್ಲ, ಇವುಗಳಿಗೆ ಕ್ರೇನಿಯಂ ಮೂಳೆಗಳು ಅಂತೇವಿ. ಇವು 8 ಇರ್ತಾವ. 8 ಮೂಳೆಗಳ ಒಂದು ಗುಂಪು ಇರ್ತೈತಿ. ಅದು ನಮ್ಮ ಒಳಗಿರುವಂತಹ ಮೆದುಳನ್ನ ರಕ್ಷಣೆ ಮಾಡ್ತಿರ್ತೈತಿ. ಓಕೆನಾ? ಮೆದುಳು ರಕ್ಷಣೆ ಮಾಡುವಂತಹ ಮೂಳೆಗಳು ಯಾವುದು? ಕ್ರೇನಿಯಂ ಮೂಳೆಗಳು. ಎಷ್ಟಿರ್ತಾವ ಅವು? 8 ಇರ್ತಾವು. 8 ಮೂಳೆಗಳ ಗುಂಪುಗಳು ಕ್ರೇನಿಯಂ ಮೂಳೆಗಳು. ಓಕೆ, ಅವು ತಲೆಬುರುಡೆಯಲ್ಲಿ ಬರ್ತಾವ. ಇದಾದ್ಮೇಲೆ ನೆಕ್ಸ್ಟ್ ಇನ್ನು ಯಾವ್ದು ಬರ್ತಾವು ಅಂತಂದ್ರ ಮುಖದಲ್ಲಿ ಇರುವಂತಹ ಬುರುಡೆ. ಸೊ 22ರಲ್ಲಿ 8 ಕಳೆದ್ವಿ ಅಂತಂದ್ರ ಎಷ್ಟು ಉಳಿತೈತ್ರಿ? 22ರಲ್ಲಿ 8 ಕಳೆದ್ವಿ ಅಂತಂದ್ರೆ ಎಷ್ಟು ಉಳಿತೈತಿ? 14. ಕರೆಕ್ಟಾ? ಈ 14 ಮೂಳೆಗಳು ಎಲ್ಲಿರ್ತಾವ? ಮುಖದಲ್ಲಿ ಇರ್ತಾವ. 14 ಮೂಳೆಗಳು ಮುಖದಲ್ಲಿ ಅಂತಂದ್ರೆ ನೋಡ್ರಿ, ಇಲ್ಲಿಂದ ಹಿಡಿದ ಈ ಭಾಗ, ಏನೈತ್ಲ, ಇವು ಎಷ್ಟಿರ್ತಾವು? 14 ಮೂಳೆಗಳಿರ್ತಾವು. ಇವು ಮುಖದಲ್ಲಿರುವಂತಹ ಮೂಳೆಗಳ ಸಂಖ್ಯೆ. ಸೊ ಇಲ್ಲಿ ಒಂದು ಮೂಳೆ ಇರ್ತೈತಿ. ಇದು ಯಾವ ಮೂಳೆ ಹೇಳಿದ? ಇದಕ್ಕೆ ನಾವು ಜಾ ಅಂತ ಹೇಳ್ತೀವಿ. ಜಾ. ಓಕೆ, ದವಡೆ ಮೂಳೆ ಏನಂತ ಕರಿತೀವಿ? ದವಡೆ ಮೂಳೆ. ಈ ದವಡೆ ಮೂಳೆ ಏನೈತಲ್ಲ, ಇದು ಅತ್ಯಂತ ಕಠಿಣ, ಅತ್ಯಂತ ಗಟ್ಟಿಯಾಗಿರುವಂತಹ ಮೂಳೆ. ಅತ್ಯಂತ ಕಠಿಣ ಮತ್ತು ಅತ್ಯಂತ ಗಟ್ಟಿಯಾಗಿರುವಂತಹ ಮೂಳೆ ಯಾವುದು? ಜಾ ಮೂಳೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಮ್ಯಾಂಡಿಬಲ್ ಅಂತ ಕರಿತೇವೆ. ಏನಂತ ಕರಿತೇವೆ? ಮ್ಯಾಂಡಿಬಲ್. ಯಾವುದು? ಮ್ಯಾಂಡಿಬಲ್. ಇದು ಒಂದು ಹೆಸರು ನೆನಪಿಟ್ಕೊಳ್ರಿ ಸಾಕು. ಇಲ್ಲಿ 14 ಮೂಳೆ ಇದಾವ, 14 ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನೈತಿಲ್ಲ, ಇದು ದವಡೆ ಮೂಳೆ, ಈ ಮೂಳೆ. ಸೊ ಈ ಮೂಳೆ ಏನಿದೆ ಅದನ್ನ ನಾವು ಮ್ಯಾಂಡಿಬಲ್ ಅಂತೇವೆ. ಇದು ಅತಿ ಗಟ್ಟಿ, ಅತಿ ಕಠಿಣವಾಗಿರುವಂತಹ ಮೂಳೆ ನಮ್ಮ ಶರೀರದಲ್ಲಿ ಆಗಿರ್ತೈತಿ. ಮುಖದಲ್ಲಿ 14 ಇರ್ತಾವು. ಇಲ್ಲಿ ತಲೆಯ ಹಿಂದಿನಿಂದ ಇಲ್ಲಿವರೆಗೆ ಮೆದುಳು ರಕ್ಷಣೆ ಮಾಡೋದು ಕ್ರೇನಿಯಂ ಮೂಳೆಗಳು 8 ಇರ್ತಾವು. ಇವೆಲ್ಲಾ ಕೂಡ್ಸಿದ್ವಿ ಅಂತಂದ್ರ ಏನಾಗ್ತೈತಿ? ಅದು ತಲೆ ಬುರುಡೆ ಮೂಳೆಗಳಾಗ್ತಾವು 22. ಗೊತ್ತಾಯ್ತಿದು? ಟೋಟಲ್ ಆಗಿ ಮುಗಿದು ಎಲ್ಲ. ಟೋಟಲ್ ಆಗಿ ಏನಾಯ್ತು? ಮುಗಿದು ಎಲ್ಲ. ರೈಟ್. ಸೊ ಈ ಒಂದೊಂದಾಗಿ ನೋಡೋಣ. ಎಷ್ಟಾದ್ರು ಟೋಟಲ್ ಆಗಿ? 206 ಮೂಳೆಗಳು. 206 ಮೂಳೆಗಳು. ಒಂದ್ಸಲ ನೋಡೋಣ, ರಿವಿಷನ್ ಮಾಡೋಣ. ನೋಡ್ರಿ, ಟೋಟಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಒಂದೇದ್ ಯಾವ್ದು ನೋಡಿದ್ವಿ ನಾವು? ಕೈಗಳಲ್ಲಿ ನೋಡಿದ್ವಾ? ಕೈಗಳಲ್ಲಿ ಎಷ್ಟು ಹೇಳ್ರಿ? 2 ಕೈ ಇದಾವ. ಒಂದ್ ಕೈಯಾಗ 30 ಅಂದ್ರೆ ಟೋಟಲ್ ಆಗಿ 60 ಮೂಳೆಗಳು ಇಲ್ಲಿ ನೋಡಿದ್ವಿ. ಇದಾದ್ಮೇಲೆ ಕಾಲು ಎಷ್ಟಿದಾವ್ರಿ? ನಿಮ್ಮ 2 ಇದಾವು. 30 ಮೂಳೆಗಳಂಗ 60. ನೆಕ್ಸ್ಟ್ ಮೂರನೇದ್ ಯಾವ್ದು ನೋಡಿದ್ವಿ? ಕಾಲ್ಗಳಾದ್ಮೇಲೆ ಪೆಲ್ವಿಸ್ ನೋಡಿದ್ವಾ? ಪೆಲ್ವಿಸ್ 2 ಮೂಳೆಗಳು ಇರ್ತಾವ. ಎಷ್ಟು? 2 ಮೂಳೆಗಳು. ಆಮೇಲೆ ನೆಕ್ಸ್ಟ್ ಕ್ಲಾವಿಕಲ್ ಎಷ್ಟಿದಾವು? 2 ಇರ್ತಾವು, 2 ಮೂಳೆಗಳು. ಆಮೇಲೆ 5ನೇದು ಸ್ಕ್ಯಾಪುಲಾ 2 ಇರ್ತಾವು, ಇವು 2 ನೋಡಿದ್ವಿ. ಸೊ ಇವು ಎಲ್ಲಾ ಏನ್ ಹೇಳ್ರಿ? ಇವೆಲ್ಲ ಈ ಎಲ್ಲಾ ಮೂಳೆಗಳಿಗೆ ಏನಂತ ಕರಿತೀವಿ ನಾವು? ಈ ಎಲ್ಲಾ ಮೂಳೆಗಳಿಗೆ ಅಪೆಂಡಿಕ್ಯುಲರ್ ಮೂಳೆಗಳು. ಎಷ್ಟು? 126 ಮೂಳೆಗಳು. 126 ಅದು. ಈಗ ನೆಕ್ಸ್ಟ್ ನಾವು ಯಾವ್ದು ನೋಡೋಣ? ಬೆನ್ನು ಮೂಳೆಗಳು ಎಷ್ಟಿದಾವು? ಬೆನ್ನು ಮೂಳೆಗಳು 26 ಇರ್ತಾವ. ನೆಕ್ಸ್ಟ್ ಎದೆಯ ಭಾಗದಲ್ಲಿ
ಎದೆಯ ಭಾಗದಲ್ಲಿ 25 ಇರ್ತಾವ. ಇದರಲ್ಲಿ 2 ಬರ್ತಾವ. ಒಂದೇದ್ ಯಾವ್ದು ಅಂತಂದ್ರ ಪಕ್ಕೆಲುಬುಗಳು. ಪಕ್ಕೆಲುಬು ಎಷ್ಟಿರ್ತಾವು? 25 ಇರ್ತಾವು. ಇನ್ನೊಂದ್ ಯಾವ್ದು? ಸ್ಟೆರ್ನಮ್ ಅಂತ ಒಂದ್ ಮೂಳೆ ಇರ್ತೈತಿ. ಇವು 2 ಕೂಡಿಸಿದ್ರೆ 24 ಬರೀಬೇಕೇನ ಇಲ್ಲಿ? ಕರೆಕ್ಟಾ? ಎದೆ ಭಾಗದಲ್ಲಿ 25 ಇರ್ತಾವು. ಸೊ 24 ಪಕ್ಕೆಲುಬು ಆಮೇಲೆ ಸ್ಟೆರ್ನಮ್ ಒಂದು 2 ಕೂಡಿಸಿದ್ರೆ 25 ಮೂಳೆಗಳು ಆಗ್ತಾವ. ಬೆನ್ನು ಮೂಳೆ 26. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ನೋಡಿದ್ವಿ ನಾವ? ಎದೆಯ ಭಾಗದಲ್ಲಿ ಆಯ್ತು, ಬೆನ್ನು ಮೂಳೆ ಆಯ್ತು. ನೆಕ್ಸ್ಟ್ ತಲೆಯ ಭಾಗದೊಳಗೆ ಎಷ್ಟಿರ್ತಾವ್ರಿ? 29 ಇರ್ತಾವ. ಈ ತಲೆಯ ಭಾಗದೊಳಗನ ಮತ್ ಏನೇನ್ ಇರ್ತಾವ ಹೇಳ್ರಿ? ಒಂದೇದ್ ಯಾವ್ದು ಅಂತಂದ್ರ ಕಿವಿಯೊಳಗೆ ಎಷ್ಟಿರ್ತಾವು? 2 ಕಿವಿ ಇದಾವು. 3 ಹಂಗಲ್ಲ, ಒಂದ್ ಕಿವಿಯಲ್ಲಿ 3 ಇರ್ತಾವು. ಸೊ ಟೋಟಲ್ ಆಗಿ 6 ಇರ್ತಾವು. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಇರ್ತೈತಿ? ಹಯಾಯ್ಡ್ ಮೂಳೆ ಅಂತ ಹೇಳಿ ಇರ್ತೈತಿ. ಇದು ಎಷ್ಟು? ಒಂದ್ ಮೂಳೆ ಹಯಾಯ್ಡ್ ಮೂಳೆ ಇರ್ತೈತಿ, ಒಂದ್ ಮೂಳೆ. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ನೋಡಿದ್ವಿ ನಾವು? ಸ್ಕಲ್, ತಲೆ ಬುರುಡೆ ಒಳಗೆ ಎಷ್ಟಿರ್ತಾವು? 22 ಇರ್ತಾವು. ಈ ತಲೆ ಬುರುಡೆ ಒಳಗನ ಮತ್ತೆ 2 ಭಾಗಗಳನ್ನ ಮಾಡಿದ್ವಿ ನಾವು. ಒಂದೇದ್ ಯಾವ್ದು ಅಂತಂದ್ರ ಕ್ರೇನಿಯಂ ಮೂಳೆಗಳು. 8 ಇರ್ತಾವು. ಆಮೇಲೆ ಮುಖದಲ್ಲಿ ಎಷ್ಟಿರ್ತಾವು? 14 ಮೂಳೆಗಳು ಇರ್ತಾವು. ಸೊ ಈ ರೀತಿ ನಾವು ಟೋಟಲ್ ಆಗಿ ಎಷ್ಟು ನೋಡಿದೀವಿ ನಾವು? ಸೊ ಇವುಗಳಿಗೆ ಏನಂತ ಕರಿತೇವ್ರಿ ಇಲ್ಲಿ? ಇವುಗಳಿಗೆ ಆಕ್ಸಿಯಲ್ ಮೂಳೆಗಳು ಅಂತ ಕರಿತೀವಿ. ಆಕ್ಸಿಯಲ್ ಮೂಳೆಗಳು ಎಷ್ಟಿರ್ತಾವು? 80. ಆಕ್ಸಿಯಲ್ ಮೂಳೆಗಳು ಎಷ್ಟಿರ್ತಾವು? 80. ಸೊ ಟೋಟಲ್ ಆಗಿ ಎಲ್ಲಾ ಮೂಳೆಗಳು ನಿಮಗೆ ಹೇಳಿದೆ ನಾನು. ಓಕೆನಾ? ಕೈಗಳಲ್ಲಿ, ಕಾಲುಗಳಲ್ಲಿ, ಪೆಲ್ವಿಸ್, ಕ್ಲಾವಿಕಲ್, ಸ್ಕ್ಯಾಪುಲಾ ಎಲ್ಲೆಲ್ಲಿ ಇರ್ತಾವು, ಏನ ಮೂಳೆ, ಎಲ್ಲ ಡಿಟೇಲ್ ಆಗಿ ನಿಮ್ಗ ಮೂಳೆಗಳು ಅಸ್ಥಿ ಪಂಜರ ಚಾಪ್ಟರ್ ದಲ್ಲಿ ನಾನ್ ನಿಮ್ಗ ಹೇಳಿನಿ. ಓಕೆನಾ? ಸೊ ಇದ್ರದ ಸ್ಕ್ರೀನ್ ಶಾಟ್ ತಗೋರಿ, ಆಮೇಲೆ ನೋಟ್ಸ್ ಮಾಡ್ಕೊಳ್ರಿ. ಇಂಪಾರ್ಟೆಂಟ್ ಇದಾವು. ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ಮಾಡ್ರಿ. ಓಕೆ, ರೈಟ್. ಸೊ ಈಗ ನೆಕ್ಸ್ಟ್ ನಾವೇನ್ ಮಾಡೋಣ? ಇದ್ರ ಮುಂದಿನ ಭಾಗವನ್ನ ನೋಡೋಣ. ಈಗ ಒಂದು ವಿಷಯ ಏನು ಅಂತಂದ್ರೆ ಫೋರಾಮೆನ್ ಮ್ಯಾಗ್ನಮ್ ಅಂತೇಳಿ ಒಂದ್ ಏನಿರ್ತೈತಿ, ದೊಡ್ಡದಾಗಿರುವಂತಹ ಹೋಲ್ ಇರ್ತೈತಿ. ಹೋಲ್ ಅಂತಂದ್ರ ತೂತು ಇರ್ತೈತಿ. ಎಲ್ಲಿ ಇರ್ತೈತಿ ಅಂತಂದ್ರ ನಮ್ದೇನ್ ಗಂಟಲಿದೆ, ಗಂಟಲದ ನಡುವಿನ ಭಾಗದಲ್ಲಿ ಒಂದು ಫೋರಾಮೆನ್ ಮ್ಯಾಗ್ನಮ್ ಅಂತ ಒಂದು ಹೋಲ್ ಇರ್ತೈತಿ. ಆ ಗಂಟಲೊಳಗೆ ಇರಂಗಿಲ್ಲ. ಇಲ್ಲಿ ಇಲ್ಲಿ ಮೇಲಿನ ಸೈಡ್ ಇಲ್ಲಿ ಏನಿರ್ತೈತಿ? ಫೋರಾಮೆನ್ ಮ್ಯಾಗ್ನಮ್ ಅಂತೇವಿ. ಈ ಒಂದು ಹೋಲ್ಗೆ ಇಲ್ಲಿ ಒಂದು ಹೋಲ್ ಇರ್ತೈತಿ. ಸೊ ಆ ಹೋಲದಿಂದನ ಏನಾಗ್ತಾವು ಅಂತಂದ್ರೆ ಎಲ್ಲಾ ನರಗಳು, ಎಲ್ಲಾ ರಕ್ತದ ನಾಳಗಳು ಎಲ್ಲಾ ಏನಾಗ್ತಾವು? ಹಿಂಗ್ ಮ್ಯಾಲ ಹೋಗಿರ್ತಾವು. ಆಮೇಲೆ ನಮ್ಮ ಫುಡ್ ಪೈಪ್ ಆಗಿರ್ಬಹುದು, ಅನ್ನನಾಳ, ಆಮೇಲೆ ಉಳಿದಿರುವಂತದ್ದು ಏನೇನು ಪೈಪ್ ಸಪ್ಲೈ ಇರ್ತೈತ್ಲಾ, ಅದೆಲ್ಲ ಫೋರಾಮೆನ್ ಮ್ಯಾಗ್ನಮ್ ದಿಂದ ಈ ಕಡೆ ಪಾಸ್ ಆಗ್ಲಿಕ್ಕೆ ಇರ್ತೈತಿ. ಆ ಹೋಲ್ಗೆ ಏನಂತ ಕರಿತೀವಿ ನಾವು? ಫೋರಾಮೆನ್ ಮ್ಯಾಗ್ನಮ್ ಅಂತ ಕರಿತೀವಿ. ಓಕೆ, ಫೋರಾಮೆನ್ ಮ್ಯಾಗ್ನಮ್. ಆಮೇಲೆ ಇವು ಏನ್ ನಮ್ಮ ಬೋನ್ಸ್ ಗಳು ಇರ್ತಾವೆ, ಬೋನ್ಸ್ ಅಂದ್ರೆ ಎಲುಬುಗಳು. ಸೊ ಈ ಎಲುಬುಗಳು ಎಲ್ಲಿ ಜಾಯಿಂಟ್ ಆಗಿರ್ತೈತಿ ಅಲ್ಲಿ ಒಂದು ಲಿಕ್ವಿಡ್ ಇರ್ತೈತಿ, ಅಲ್ಲಿ ಒಂದು ದ್ರವ ಪದಾರ್ಥ ಇರ್ತೈತಿ. ಅಲ್ಲಿ ಏನಿರ್ತೈತಿ? ಒಂದ ದ್ರವ ಪದಾರ್ಥ ಇರ್ತೈತಿ. ಸೊ ಜಾಯಿಂಟ್ ಎಲ್ಲೆಲ್ಲಿ ಆಗಿರ್ತೈತಿ ಹೇಳ್ರಿ ನೋಡ್ರಿ. ಇಲ್ಲಿ ಈಗ ನಮ್ದ ಮೂಳೆ ಇದೆ. ಸೊ ಇಲ್ಲಿ ಜಾಯಿಂಟ್ ಆಗಿದೆಯಾ? ಇಲ್ಲೊಂದು ಮೂಳೆ ಇದೆ, ಇಲ್ಲೊಂದು ಮೂಳೆ ಇದೆ. ಈ 2 ಜಾಯಿಂಟ್ ಆಗ್ಯಾವ. ಸೊ ಈ ಜಾಯಿಂಟ್ ಆಗಿರುವಂತಹ ಏನ್ ಜಾಗ ಇರ್ತೈತಿ, ಸ್ಥಳ ಇರ್ತೈತಿ, ಅಲ್ಲಿ ಒಂದು ಲಿಕ್ವಿಡ್ ಇರ್ತೈತಿ, ಅಲ್ಲಿ ಒಂದು ದ್ರವ ಪದಾರ್ಥ ಇರ್ತೈತಿ. ಅದನ್ನ ನಾವ್ ಏನಂತ ಹೇಳಿ ಕರಿತೀವಿ? ಸೈನೋವಿಯಲ್ ಲಿಕ್ವಿಡ್ ಅಂತೇವಿ. ಏನಂತೇವಿ ಅದನ್ನ? ಸೈನೋವಿಯಲ್ ಲಿಕ್ವಿಡ್ ಅಂತ ಕರಿತೀವಿ. ಓಕೆ, ಸೈನೋವಿಯಲ್ ಲಿಕ್ವಿಡ್ ಇದು ಒಂದು ತರಹ ಗ್ರೀಸ್ ತರಹ ಕೆಲಸ ಮಾಡ್ತೈತಿ. ನೋಡ್ರಿ, ನನ್ನ ಕೈಗಳು ಏನಪ್ಪಾ ಅಂತಂದ್ರೆ ಸರಿಯಾಗಿ ಹಿಂಗ ಕೆಳಗ್ ಹೋಗೋದಾ, ಸ್ಟ್ರೇಟ್ ಆಗೋದಾ, ಮ್ಯಾಲ್ ಬರೋದಾ? ನೋಡ್ರಿ, ಯಾವ್ದು ಸೌಂಡ್ ಬರ್ತಾ ಇಲ್ಲ.
ಯಾಕಂದ್ರೆ ಇಲ್ಲಿ ಗ್ರೀಸ್ ಇದೆ. ಗ್ರೀಸ್ ಅಂತಂದ್ರೆ ಏನು, ಲಿಕ್ವಿಡ್ ಇದೆ. ಈಗ ನಾವು ಗಾಡಿಗಳಲ್ಲಿಯೂ ಕೂಡ ದೊಡ್ಡ ದೊಡ್ಡ ಗಾಡಿಗಳು, ವಾಹನಗಳಲ್ಲಿ ಏನ್ ಮಾಡ್ತೀವಿ, ಗ್ರೀಸ್ ಅನ್ನ ಹಾಕ್ತಿವಿ, ಆಯಿಲ್ ಅನ್ನ ಹಾಕ್ತಿವಿ, ಸ್ಮೂತ್ ಆಗಿ ಮೂವ್ ಆಗ್ಬೇಕಂತೇಳಿ. ನಮ್ಮ ಎಲುಬುಗಳು ಕೂಡ ಹಿಂಗ ಸ್ಮೂತ್ ಆಗಿ ಮೂವ್ ಆಗ್ಬೇಕು, ಚಲನೆ ಆಗ್ಬೇಕು ಅಂತಂದ್ರ ನೋಡ್ರಿ, ಚಲನೆ ಆಗ್ಬೇಕು ಅಂತಂದ್ರೆ ಹಿಂಗ ಇಲ್ಲಿ ಏನಿರ್ತೈತಿ ಅಂತಂದ್ರ ಸೈನೋವಿಯಲ್ ಲಿಕ್ವಿಡ್ ಇರ್ತೈತಿ. ಓಕೆ, ಸೈನೋವಿಯಲ್ ಲಿಕ್ವಿಡ್ ಇರ್ತೈತಿ. ಇದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಈ ಸೈನೋವಿಯಲ್ ಲಿಕ್ವಿಡ್ ಇರುವಂತದ್ದು ಏನು ಅಂತಂದ್ರ ಯೂರಿಕ್ ಆಸಿಡ್. ಯೂರಿಕ್ ಆಸಿಡ್ ನಮ್ಮ ಶರೀರದಲ್ಲಿ ಯೂರಿಕ್ ಆಸಿಡ್ ಹೆಚ್ಚ ಆಗಾಕತ್ತಿತ್ತು ಅಂತಂದ್ರ ಸೈನೋವಿಯಲ್ ಲಿಕ್ವಿಡ್ ಏನಾಗ್ತೈತಿ, ಕಡಿಮೆ ಆಗಾಕ್ ಚಾಲು ಆಗ್ತೈತಿ. ನಮ್ಮ ಶರೀರದಲ್ಲಿ ಯೂರಿಕ್ ಆಸಿಡ್ ಹೆಚ್ಚ ಆಗಾಕತ್ತಿತ್ತು ಅಂತಂದ್ರ ಸೈನೋವಿಯಲ್ ಲಿಕ್ವಿಡ್ ಏನಾಗ್ತೈತಿ, ಕಡಿಮೆ ಆಗಾಕ್ ಚಾಲು ಆಗ್ತೈತಿ. ಹಂಗ ಆಗಾಕತ್ತಿತ್ತು ಅಂತಂದ್ರ ಅವಾಗ ಏನಾಗ್ತೈತಿ ಅಂತಂದ್ರ ಒಂದು ರೋಗ ಬರ್ತೈತಿ. ಸೊ ಆ ರೋಗಕ್ಕೆ ಏನಂತ ಹೇಳಿ ಕರಿತೀವಿ ನಾವ, ಗೌಟ್ ರೋಗ ಅಂತ ಹೇಳಿ ಕರಿತೀವಿ. ಯಾವ ರೋಗ ಅದು, ಗೌಟ್ ರೋಗ. ಗೌಟ್ ರೋಗ ಯಾವುದಕ್ಕೆ ಸಂಬಂಧಿಸಿದೆ, ಗೌಟ್ ರೋಗ ಇದು ಮೂಳೆಗಳಿಗೆ ಸಂಬಂಧಿಸಿದೆ. ಯಾವಾಗ ಆಗ್ತೈತಿ, ನಮ್ಮ ಶರೀರದಲ್ಲಿ ಯೂರಿಕ್ ಆಸಿಡ್ ಹೆಚ್ಚಾಗದಾಗ ಆ ಟೈಮ್ದಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಸೈನೋವಿಯಲ್ ಲಿಕ್ವಿಡ್ ಕಡಿಮೆ ಆಗ್ತೈತಿ. ಸೊ ಅವಾಗ ಈ ಮೂಮೆಂಟ್ ಹಿಂಗ್ ಇರಂಗಿಲ್ಲ ಇಷ್ಟ ಸ್ಮೂತ್ ಆಗಿ. ನೀವ್ ಹಿಂಗ್ ಕೈ ಕೆಳಗ್ ಮಾಡಕತ್ರಿ, ಕರ್ರ 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 ಅಂತ ಅಂತಾವು, ಚುರು 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 ಅಂತಾವ್. ಈಗ ನಿಮ್ ಮನ್ಯಾಗ ಅಜ್ಜ ಅಜ್ಜಿಗಳು ಇದ್ರಂತಂದ್ರ ಗೊತ್ತೈತಲ್ಲ ನಿಮ್ಗ, ಅವ್ರ ಪಾಪ ಒಂದ್ ಕಡೆ ಕುಂತ್ರಂದ್ರ ಹೇಳಾಕ್ ಬರಂಗಿಲ್ಲ, ಎದ್ರಂದ್ರ ಕುಂಡ್ರಾಕ್ ಬರಂಗಿಲ್ಲ. ಬಹಳಷ್ಟು ಕೈ ನೋಸ್ತಿರ್ತಾವ, ಅವ್ರ ಕೈಗಳು ನೋಸ್ತಾವು, ಎಲುಬುಗಳು ನೋಸ್ತಾವು. ಅವರಲ್ಲಿ ಏನಾಗಿರ್ತೈತಿ ಅಂತಂದ್ರ ಸೈನೋವಿಯಲ್ ಲಿಕ್ವಿಡ್ ಎಲ್ಲ ಹೋಗಿರ್ತೈತಿ. ಓಕೆ, ಸೈನೋವಿಯಲ್ ಲಿಕ್ವಿಡ್ ಕಡಿಮೆ ಆಯ್ತು ಅಂತಂದ್ರೆ ಬರುವ ರೋಗ ಗೌಟ್ ರೋಗ. ಇದು ಯಾವ್ದಕ್ಕೆ ಸಂಬಂಧ ಇದೆ, ಇದು ಮೂಳೆಗಳಿಗೆ ಸಂಬಂಧ ಇರುವಂತಹ ಒಂದು ರೋಗ, ಗೌಟ್ ರೋಗ. ಓಕೆ, ಸೊ ಈಗ ನೆಕ್ಸ್ಟ್ ನಾವು ಇನ್ನೊಂದ್ ಸ್ವಲ್ಪ ಇದೆ ಇದ ಟಾಪಿಕ್ ದಲ್ಲಿ. ಇದರಲ್ಲಿ ಈಗ ಏನು ಬೋನ್ಸ್ ಗಳಿದಾವು, ಇವುಗಳನ್ನ 5 ಕ್ಯಾಟಗರಿಯಲ್ಲಿ ಒಡೆದಾರ. ಈ ಬೋನ್ಸ್ ಗಳಲ್ಲಿ ಎಷ್ಟು ಕ್ಯಾಟಗರಿ ಇದಾವು, 5 ಕ್ಯಾಟಗರಿ ಇದಾವ. 5 ವಿಭಾಗಗಳನ್ನ ಮಾಡ್ಯಾರ ಟೋಟಲ್ ಆಗಿ ನಮ್ಮ ಎಲ್ಲಾ ಬೋನ್ಸ್ ಗಳನ್ನ. ಸೊ ಆ 5 ವಿಭಾಗಗಳು ಯಾವ್ಯಾವ್ದು ಅಂತಂದ್ರ, ಒಂದೇದ್ ನೋಡ್ರಿ, ಮೊಟ್ಟ ಮೊದಲನೇದಾಗಿ ಉದ್ದ ಮೂಳೆಗಳು ಅಂತ ಹೇಳಿ ಮಾಡ್ಯಾರ. ಉದ್ದ ಮೂಳೆಗಳು ಇಂಗ್ಲಿಷ್ ದಲ್ಲಿ ಬರೋಣ ಲಾಂಗ್ ಬೋನ್ಸ್. ಲಾಂಗ್ ಬೋನ್ಸ್ ಎಲ್ಲಿ ಕಾಣ್ತೀರ ನೀವ, ಕೈಗಳಲ್ಲಿ, ಕಾಲುಗಳಲ್ಲಿ ಲಾಂಗ್ ಬೋನ್ಸ್ ಇರ್ತಾವ. ಆಮೇಲೆ ಸ್ಮಾಲ್ ಬೋನ್ಸ್ ಎಲ್ಲಿರ್ತಾವು, ಇವು 5 ಕ್ಯಾಟಗರಿಗಳು ಇದರಲ್ಲಿ. ಸ್ಮಾಲ್ ಬೋನ್ಸ್, ಸ್ಮಾಲ್ ಬೋನ್ಸ್ ಎಲ್ಲಿರ್ತೈತಿ, ಇದಕ್ಕೆ ಏನಂತಾರಪ್ಪ, ರಿಸ್ಟ್. ರಿಸ್ಟ್ ಇದಕ್ಕೆ ಏನಂತೇವಿ, ವಾಚ್ ಕಟ್ಕೋತಿರಲ್ಲ ನೀವ, ಇಲ್ಲಿರುವಂತ ಕಾರ್ಪಲ್ಸ್. ಕಾರ್ಪಲ್ಸ್ ಮೂಳೆಗಳು ಚಿಕ್ಕ ಮೂಳೆಗಳು. ಓಕೆ, ರಿಸ್ಟ್ ದೊಳಗ, ರಿಸ್ಟ್ ಹತ್ರ ನಾವು ಕಾಣ್ತೇವೆ. ಇದಾದ್ಮೇಲೆ ನೆಕ್ಸ್ಟ್ ಚಪ್ಪಟೆ, ಫ್ಲಾಟ್. ಫ್ಲಾಟ್ ಬೋನ್ಸ್ ಗಳು ಕೂಡ ಇರ್ತಾವೆ. ಫ್ಲಾಟ್ ಬೋನ್ಸ್ ಎಲ್ಲಿ ಇರ್ತಾವು, ನಮ್ಮ ಪಕ್ಕೆಲುಬುಗಳು ಏನಿದಾವಲ್ಲ ಇವು ಫ್ಲಾಟ್ ಬೋನ್ಸ್ ಇರ್ತಾವು. ಏನಿವ ಇವುಗಳು ಯಾವುದು, ಕಾರ್ಪಲ್ಸ್. ಇವಂತೂ ಗೊತ್ತೈತಿ ಕೈ ಕಾಲುಗಳಲ್ಲಿ. ಪಕ್ಕೆಲುಬುಗಳು ಏನು, ಫ್ಲಾಟ್ ಬೋನ್ಸ್ ಆಗ್ತಾವ. ಇನ್ನೊಂದು ಇರ್ರೆಗ್ಯುಲರ್. ಇರ್ರೆಗ್ಯುಲರ್ ಬೋನ್ಸ್ ಯಾವ್ದು ಹೇಳ್ರಿ, ಇರ್ರೆಗ್ಯುಲರ್ ಅಂತಂದ್ರ ಒಂದೇ ಸಮ ಇರಂಗಿಲ್ಲ. ಅಂತಹ ಬೋನ್ಸ್ ಗಳು ಎಲ್ಲಿ ಕಂಡು ಬರ್ತಾವ, ಅಂತಹ ಬೋನ್ಸ್ ಗಳು ಬೆನ್ನೆಲುಬುಗಳಲ್ಲಿ ಕಂಡು ಬರ್ತಾವ. ಬೆನ್ನೆಲುಬುಗಳಲ್ಲಿ. ಓಕೆನಾ. ಇನ್ನೊಂದು ಯಾವ್ದು ಬರ್ತೈತಿ, ಕಾರ್ಟಿಲೇಜ್. ನೋಡ್ರಿ, ಈಗ ಒಂದು ಬೋನ್ ಇದೆ ನಮ್ಮಲ್ಲಿ, ಯಾವ್ದು ಅಂತಂದ್ರ ಕಾರ್ಟಿಲೇಜ್ ಬೋನ್. ಯಾವ್ದು, ಕಾರ್ಟಿಲೇಜ್ ಬೋನ್. ಕಾರ್ಟಿಲೇಜ್ ಬೋನ್ ಅಂದ್ರೆ ಏನ್ ಹೇಳ್ರಿ, ಮೃದ್ವಸ್ಥಿ ಮೂಳೆ ಅಂತ ಹೇಳ್ತೇವೆ. ಯಾವ ಮೂಳೆ, ಮೃದ್ವಸ್ಥಿ ಮೂಳೆ. ಎಲ್ಲಿರ್ತೈತೆ ಅದ ಮೃದ್ವಸ್ಥಿ ಮೂಳೆ, ಎಲ್ಲಿ ಕಂಡು ಬರ್ತಾವು, ಸೊ ಈ ಕಿವಿಯ ಭಾಗದಲ್ಲಿ ಇರುವಂತದ್ದು ಮೃದ್ವಸ್ಥಿ ಮೂಳೆ ಇದೆ. ಇದಾದ್ಮೇಲೆ ಮೂಗಿನ ಭಾಗದಲ್ಲಿ. ಓಕೆ, ಇವು ಮೃದ್ವಸ್ಥಿ ಮೂಳೆಗಳು. ಈಗ ನಮ್ಮ ಶರೀರದೊಳಗೆ ಒಂದು ಮೂಳೆ ಸೈನೋವಿಯಲ್ ಅಂತ ಹೇಳಿ ಒಂದಿದೆ. ಯಾವುದು, ಸೈನೋವಿಯಲ್ ಬೋನ್ ಅಂತ ಹೇಳಿದೆ. ಇದು ಒಂದು ಕ್ಯಾಟಗರಿ. ಇದು 5 ಕ್ಯಾಟಗರಿ ಒಂದು ಕ್ಯಾಟಗರಿ, ಸೈನೋವಿಯಲ್ ಬೋನ್. ಇದು ಎಲ್ಲಿ ಕಂಡು ಬರ್ತೈತಿ ಅಂತಂದ್ರ ಮೊಣಕಾಲು. ಮೊಣಕಾಲಿನಲ್ಲಿ ಇರುವಂತದ್ದು ಯಾವುದು, ಪಟ್ಟೆಲ್ಲ. ಮೊಣಕಾಲಿನಲ್ಲಿ ಚಿಪ್ ಇರ್ತೈತೆ ಅಂತ ಹೇಳಿಲ್ಲ, ಸೊ ಅದು ಯಾವುದು, ಸೈನೋವಿಯಲ್ ಬೋನ್ ಅದು. ಸೊ ಆ ಬೋನ್ ಎಂತ ಬೋನ್ ಅಂತಂದ್ರ ಅದು ಈ ಕಡೆ ಗಟ್ಟಿ ಮೂಳೆನೂ ಅಲ್ಲ,
ಈ ಕಡೆ ಮೃದ್ವಸ್ಥಿ ಮೂಳೆನೂ ಅಲ್ಲ. ಅಂತಹ ಮೂಳೆಗಳಿಗೆ ನಾವು ಸೈನೋವಿಯಲ್ ಬೋನ್ ಅಂತೇವೆ. ಅದು ಒಂದ್ ಬೋನು ಈ ಎರಡು ಮೊಣಕಾಲುಗಳಲ್ಲಿ ಇರ್ತೈತೆ ಅದು, ಹೌದಾ? ಸೊ ಚಿಪ್ಪು ಅದು ಯಾವ್ದು ಸೈನೋವಿಯಲ್ ಬೋನ್. ಈ ಕಡೆ ಗಟ್ಟಿ ಮೂಳೆನೂ ಅಲ್ಲ, ಈ ಕಡೆ ಯಾವ್ದು ಮೃದ್ವಸ್ಥಿ ಮೂಳೆನೂ ಅಲ್ಲ. ಅಂತಹ ಮೂಳೆ ಸೈನೋವಿಯಲ್ ಮೂಳೆ. ಓಕೆನಾ? ಈ ಕಡೆ ಗಂಡನೂ ಅಲ್ಲ, ಈ ಕಡೆ ಹೆಣ್ಣನು ಅಲ್ಲ. ಅವಂಗಂತೂ ನಾಟ್ ರೀಚಬಲ್ ಅಂತಮ್ಮ. ಓಕೆ, ಸೈನೋವಿಯಲ್ ಬೋನ್ ಏನ್ ಹೇಳ್ರಿ, ಇದು ಮೊಣಕಾಲಿನಲ್ಲಿ ಇರ್ತೈತಿ. ಯಾವುದು ಪಟ್ಟೆಯಲ್ಲ. ಸೊ ಇವು 5 ಕ್ಯಾಟಗರಿ ಬರ್ತಾವ. ಒಂದೇದ್ ಯಾವ್ದು ಲಾಂಗ್ ಬೋನ್ಸ್, ಕೈಗಳಲ್ಲಿ ಕಾಲುಗಳಲ್ಲಿ. ಸ್ಮಾಲ್ ಬೋನ್ಸ್ ಗಳು ಕಾರ್ಪಲ್ಸ್ ಆಗಿರ್ತವೆ ರಿಸ್ಟ್ ಗಳಲ್ಲಿ. ಆಮೇಲೆ ಫ್ಲಾಟ್ ಬೋನ್ಸ್, ಚಪ್ಪಟೆ ಮೂಳೆಗಳು, ಪಕ್ಕೆಲುಬುಗಳು. ಇರ್ರೆಗ್ಯುಲರ್ ಅನಿಯತ ಮೂಳೆಗಳು, ಅವುಗಳು ಬೆನ್ನೆಲುಬುಗಳಾಗಿರ್ತವೆ. ಸೈನೋವಿಯಲ್ ಬೋನ್ ಅದು ಮೊಣಕಾಲಿನಲ್ಲಿ ಇರ್ತೈತಿ, ಪಟ್ಟೆಲ್ಲ ಅಂತ ಹೇಳ್ತೇವೆ. ಇವು 5 ಪ್ರಕಾರದ ಏನಿದಾವು ಕ್ಯಾಟಗರಿಗಳನ್ನ ಬೋನ್ಸ್ ಗಳಲ್ಲಿ ಮಾಡ್ಯಾರೆ. ಸೊ ಎಲ್ಲೆಲ್ಲಿ ಯಾವ ಬೋನ್ ಕಾಣ್ತೈತಿ ಅನ್ನೋದು ನಿಮಗ ಗೊತ್ತ ಇರ್ಬೇಕು. ಸೊ ಈ ಬೋನ್ಸ್ ಗಳು ನಿಮ್ಗ ಗೊತ್ತಾದು ಅಂತಂದ್ರ ಇನ್ನು ನೆಕ್ಸ್ಟ್ ಏನು ಅಂತಂದ್ರ ನಾವು ನೋಡೋಣ. ನಾವು ಯಾವ್ದು ನೋಡೋಣ ಈಗ ನೆಕ್ಸ್ಟ್. ಇವು 5 ಕ್ಯಾಟಗರಿಗಳು ಗೊತ್ತಾದವು. 5 ಕ್ಯಾಟಗರಿಗಳಾದ್ಮೇಲೆ ಈಗ ನೆಕ್ಸ್ಟ್ ನಾವು ನೋಡೋದು ಏನು ಅಂತಂದ್ರೆ ಇದರಲ್ಲಿ ಒಂದು 3 ಹೆಸರುಗಳು ಬರ್ತಾವು. ಆ 3 ಹೆಸರುಗಳನ್ನ ನೆನಪಿಟ್ಕೋಬೇಕು ಅಸ್ಥಿ ಪಂಜರದಲ್ಲಿ. ಒಂದೇದ್ ಯಾವ್ದು ಅಂತಂದ್ರ ಮೂಳೆಗಳ ಜಾಯಿಂಟಿಗೆ, ಮೂಳೆಗಳು, ಇದಕ್ಕೆ ಏನಂತ ಹೇಳಿ ಕರಿತೀವಿ ನಾವು? ಲಿಗಾಮೆಂಟ್ ಅಂತ ಹೇಳಿ ಕರಿತೇವಿ. ಇದು ಗೊತ್ತಿರ್ಬೇಕು. ಮೂಳೆಗಳು ಎಲ್ಲಿ ಜಾಯಿಂಟ್ ಆಗ್ತಾವಲ್ಲ ಅದಕ್ಕ ನಾವು ಏನಂತ ಕರಿತೀವಿ? ಲಿಗಾಮೆಂಟ್. ಇಲ್ಲಿ ಮೂಳೆ ಇದೆ, ಇಲ್ಲಿ ಮೂಳೆ ಇದೆ, ಇಲ್ಲಿ ಜಾಯಿಂಟ್ ಎಲ್ಲಿ ಆಗಿರ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ? ಲಿಗಾಮೆಂಟ್ ಅಂತ ಕರಿತೇವಿ. ಈಗ ಮೂಳೆ ಮತ್ತು ಮಾಂಸ ಅಂದ್ರ ಸ್ನಾಯು. ಮೂಳೆ ಮತ್ತು ಮಾಂಸಗಳು ಎಲ್ಲಿ ಜಾಯಿಂಟ್ ಆಗಿರ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು? ಟೆಂಡನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟೆಂಡನ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಟೆಂಡನ್ ಅಂತ ಕರಿತೀವಿ. ಓಕೆನಾ? ಸೊ ಇವು ಎರಡುಗಳನ್ನ ನೀವು ನೆನಪಿಟ್ಕೋಬೇಕು. ಏನದು? ಮೂಳೆಗಳು ಜಾಯಿಂಟ್ ಆದವು ಅಂತಂದ್ರೆ ಅದಕ್ಕೆ ಏನಂತ ಕರಿತೇವೆ? ಲಿಗಾಮೆಂಟ್. ಮೂಳೆ ಮತ್ತು ಮಾಂಸಗಳು ಜಾಯಿಂಟ್ ಆದವು ಅಂತಂದ್ರೆ ಅದನ್ನ ಏನಂತ ಕರಿತೀವಿ? ಟೆಂಡನ್ ಅಂತ ಕರಿತಾ ಇದ್ದೇವಿ. ಸೊ ಇದು ಏನು ಅಂತಂದ್ರ ಟೋಟಲ್ ಆಗಿ ಅಸ್ಥಿ ಪಂಜರದಲ್ಲಿ ಇರುವಂತಹ ಎಲ್ಲವುಗಳನ್ನ ನಿಮ್ಗ ಡಿಟೇಲ್ ಆಗಿ ಇದರಲ್ಲಿ ಹೇಳೇನಿ. ಸೊ ಇವುಗಳನ್ನ ಒಳ್ಳೆ ರೀತಿಯಿಂದ ರಿವಿಷನ್ ಮಾಡ್ರಿ. ಈಗ ಮುಂದಿನ ಕ್ಲಾಸ್ ದಲ್ಲಿ ನಾವು ಏನ್ ಮಾಡೋಣ? ಯಾವ್ದು ಬರ್ತೈತಿ ಈಗ? ಕೀಲುಗಳು ಬರ್ತಾವ, ಜಾಯಿಂಟ್ಸ್. ಮುಂದಿನ ಕ್ಲಾಸ್ ದಲ್ಲಿ ನಾವು ನೋಡೋಣ. ಯಾವ್ದು ನೋಡೋದು ಈಗ? ಜಾಯಿಂಟ್ಸ್ ಗಳನ್ನ ನೋಡೋಣ. ಜಾಯಿಂಟ್ಸ್ ಯಾವುದು? ಕೀಲುಗಳು ಅಂತ ಕರಿತೀವಿ ನಾವು. ನಮ್ಮ ಕೀಲುಗಳು ಅಂತಂದ್ರೆ ಮೂಳೆಗಳು ಎಲ್ಲಿ ಜಾಯಿಂಟ್ ಆಗಿರ್ತಾವಲ್ಲ ಅಲ್ಲಿ ಅವುಗಳಿಗೆ ಕೀಲುಗಳು ಅಂತ ಕರಿತೀವಿ. ಕೀಲು ಸರದೆತ್ತಿ ಅಂತಾರಲ್ಲ, ಜಾಯಿಂಟ್ ಸರದೆತ್ತಿ, 2 ಮೂಳೆಗಳು ಜಾಯಿಂಟ್ ಏನಾಗಿರ್ತಾವು, ಸೊ ಕೀಲು ಸರದೆತ್ತಿ. ಜಾಯಿಂಟ್ಸ್ ಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ದಲ್ಲಿ ನೋಡೋಣ. ಅಲ್ಲಿವರೆಗೆ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ರಿ. ಫ್ರೀ ಆಗಿ ಕ್ಲಾಸಸ್ ಸಿಗಾಕತ್ತಾವು. ನೀವು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ ಕ್ಲಾಸಸ್ ಗಳನ್ನ. ಮತ್ತೆ ಯಾವ್ದು ಕ್ಲಾಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಆ ಕ್ಲಾಸಸ್ ಗಳನ್ನ ನಿಮ್ಗೆ ಫ್ರೀ ಆಗಿ ನಾವು ಕೊಡ್ತೇವಿ. ಈಗ ಬಯಾಲಜಿ ಫೌಂಡೇಶನ್ ಬ್ಯಾಚ್ ಒಳ್ಳೆ ರೀತಿಯಿಂದ ಮಾಡ್ರಿ. ಸೈನ್ಸ್ ನಿಮ್ಗೆ ಒಳ್ಳೆ ರೀತಿಯಿಂದ ಅರ್ಥ ಆಗುತ್ತೆ. ಓಕೆ, ಆಮೇಲೆ ಕ್ಲಾಸಸ್ ಅರ್ಥ ಆಗ್ತಾ ಇದಾವೋ ಇಲ್ಲೋ ಅನ್ನೋದನ್ನ ಒಂದ್ಸಲ ಕಮೆಂಟ್ ಕೂಡ ಮಾಡ್ರಿ. ಆಮೇಲೆ ಡೈಲಿ ಕ್ಲಾಸಸ್ಗಳು ನಿಮ್ಗೆ ಸಿಗ್ತಾವ. ಓಕೆ, ಧನ್ಯವಾದಗಳು. ಜೈ.